ಯಶಸ್ವಿಯಾಗಿ ನಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಕಿತ್ತೂರಿನ ಹೊಸ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ವಿಷಯವಾರು ಸಂದೇಶಗಳಿಗೆ ಸಂಪರ್ಕ ಸಂಖ್ಯೆಗಳನ್ನು ನೀಡಲಾಗಿತ್ತು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಿತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿವೈ ತುಬಾಕಿ ಅವರು ಮಾತನಾಡಿ, ಸಂಪನ್ಮೂಲ ವ್ಯಕ್ತಿಗಳಿಂದ ಮತ್ತು ನುರಿತ ಶಿಕ್ಷಕರಿಂದ ಮಾರ್ಗದರ್ಶನ, ವಿಷಯವಾರು ಕ್ಲಿಷ್ಟಾಂಶಗಳನ್ನು ಹಾಗೂ ಅತಿ ಹೆಚ್ಚು ಅಂಕ ಗಳಿಸುವ ವಿಧಾನಗಳ ಕುರಿತು ತಿಳುವಳಿಕೆ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆಯ ಫಲಿತಾಂಶ ಸುಧಾರಣೆಯ ಹಿತದೃಷ್ಟಿಯಿಂದ ಈ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚನ್ನಬಸಪ್ಪ ತುಬಾಕಿ ಅವರು ಹೇಳಿದರು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ನೇರ ಫೋನ್ ಇನ್ ಕಾರ್ಯಕ್ರಮದ ಬಗ್ಗೆ ಭಾರತ ವೈಭವ ವರದಿಗಾರರಾದ ಬಸವರಾಜ್ ಬೇಮ್ರಾಣಿ ಮತ್ತು ಜಗದೀಶ್ ಕೊಟ್ಲಿ ಅವರು ದೂರವಾಣಿ ಬೆಳಗಾವಿ ಶಿಕ್ಷಣ ಇಲಾಖೆಯ ಡಿಡಿಪಿಐ ಲೀಲಾವತಿ ಹಿರೇಮಠ ಅವರಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ಕೇಳಿದಾಗ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಸುಧಾರಿಸುವ ನಿಟ್ಟಿನಲ್ಲಿ ಕಿತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚನ್ನಬಸಪ್ಪ ತುಬಾಕಿ ಅವರು ತಮ್ಮ ಮೇಲಾಧಿಕಾರಿಗಳ ಮಾರ್ಗದರ್ಶನದ ಪ್ರಕಾರ ಬಹಳಷ್ಟು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳನ್ನ ಮುಟ್ಟುವ ಪ್ರಯತ್ನ ಮಾಡುತ್ತಿದ್ದೇವೆ. ಅದರಲ್ಲಿ ಈ ನೇರ ಫೋನ್ ಇನ್ ಕಾರ್ಯಕ್ರಮವು ಒಂದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಿಕ್ಷಕರಿಂದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಯಶಸ್ವಿ ಆಗಿದೆ ಎಂದು ಹೇಳಿದರು. ಗಜಾನದ ಸೋಗನ್ನವರ್ ಅವರು ಮಾತನಾಡಿದರು. ಭಾಳ ದಿವಸದಿಂದ ಮಾಡ್ಬೇಕಂತೇಳಿ ತುರ್ತಾಗಿ ನಾವು ಮಾಡಿದ್ರಿಂದ ಈ ಸಭೆಯನ್ನು ಶೀಘ್ರವಾಗಿ ಆಯೋಜನೆ ಮಾಡಬೇಕಾಗಿ ಆ ಹಿನ್ನೆಲೆ ಒಳಗೆ ಇವತ್ತು ನಮ್ಮ ಸ್ಥಳಾವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಇವತ್ತಿನ ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿಕೊಂಡ ತಮ್ಮೆಲ್ಲರವಾಗಿ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಸ್ವಾಗತ. ಇವತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮದ ಅತಿಥಿ ಸ್ಥಾನ ವಹಿಸಿಕೊಂಡಿದ್ದಾರೆ. ಅಲ್ಲದೆ ತುರ್ತಾಗಿ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ರೆ ಒಂದು ಸ್ವಲ್ಪ ಇರತ್ತೆ, ಎಲ್ಲರೂ ಬ್ಯುಸಿ ಇರೋದ್ರಿಂದ ಅದಕ್ಕೊಂದು ಸ್ವಲ್ಪ ಕ್ಷಮೆ ಎಲ್ಲ ಕಡೆ ವಹಿಸ್ಕೊಂಡ ಅವರು ಕೂಡ ನಮ್ಮ ಆ ಹೂಗಳನ್ನು ಇಲಾಖೆಯೊಳಗೆ ಹಲವಾರು ಯೋಜನೆಗಳ ದಿನ ಬರ್ತಾವ. ಒಂದು ವರ್ಷ ಕಾರ್ಯಕ್ರಮ ಭಾಳ 4ರಿಂದ 15 ವರ್ಷದಲ್ಲಿ ಪ್ರಾರಂಭ ಆಗ್ತಾ ಇದೆ. ನೋಡೋಣ, ಪ್ರಯತ್ನತೆ ಮಾಡಲೇಬೇಕು. ನಾವು ಭಾಳ ಮಕ್ಕಳನ್ನ ಕಾಲ್ ಮಾಡೋದಿಲ್ಲ ಅಂತೇಳಿ ಎಲ್ಲರೂ ಹೋಗೋಣ. ಕೆಲವೊಂದು ಸಾರಿ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ತದೆ. ಕೆಲವೊಂದು ಶಾಲೆಗಳಿಂದ ಫೋನು ಬರೋದಿಲ್ಲ, ಮಕ್ಕಳಿಗೂ ಇರೋದಿಲ್ಲ. ಅಂಥ ಸಂದರ್ಭಗಳು ಕೂಡ ಇರ್ತಾವೆ. ಅದಕ್ಕೂ ಕೂಡ ಬೇಜಾರು ಮಾಡ್ಕೊಳ್ಳಿದೆ. ನಾನು ಎಷ್ಟೇ ಕಾಲ್ ಬರಲಿ, ಇವತ್ತು ನಾವು 5:15ವರೆಗೆ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂದರೆ ನಾವು ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಆನಂತರ ಯಾವ ಫೋನ್ಗಳು ಬರ್ತಾವಲ್ಲ ಎಲ್ಲ ಕಾಲ್ಗಳನ್ನು ರೆಕಾರ್ಡಿಂಗ್ ಮಾಡಿಕೊಂಡು ಒಂದು ಫೋನ್ ನಾವು ಅದಕ್ಕೆ ಬಿಡಬೇಕಾಗಿ ನಾಳೆ 10ನೇ ತಾರೀಕಿನಿಂದ ಪ್ರಾರಂಭವಾಗುವಂಥ ಅಭಿಪ್ರಾಯ ಕಾರ್ಯಾಗಾರದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಮೊದಲೇ ಅರ್ಥ ಆಯ್ತು. ಇದು ನೋಡಿ, ನಾವು ಏನು ಸಮಸ್ಯೆಗಳಿರ್ತಾವಲ್ಲ ಈ ಸಮಸ್ಯೆಗಳ ಆಧಾರದ ಮೇಲೆ ನಾವು ಅಭಿಪ್ರಾಯ ಕಾರ್ಯಾಗಾರ ಮಾಡಿದರೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡ್ತಾ ಇದ್ದೀವಿ. ಇದೇ ರೀತಿಯಾಗಿ ತಮ್ಮ ಸಹಕಾರ ಮುಂದುವರಿಸಿ. ಸರ್ ಹೇಳುವ ಒಂದು ಮಾತು ಹೇಳಿದ್ರು, ಎಲ್ಲ ಮುಂಬಾಯಿ ಮಾಡಿದ್ರೆ 100% ನಮಗೆ ಯಶಸ್ಸು ಸಿಗ್ತಿದೆ ಅನ್ನೋದು ಇದು ಸಾರ್ವತ್ರಿಕ ಸತ್ಯ. ಆದ್ದರಿಂದ ಇವತ್ತಿನ ದಿವಸ ನಾವು ಒಪ್ಪಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಕೂಡ ಬೇರೆ ಬೇರೆ ವರ್ಗಗಳಲ್ಲಿ ತಮಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಅವೆಲ್ಲರೂ ಯಶಸ್ವಿಗೊಳಿಸ್ತಾರೆ ಅಂತ ಹೇಳ್ತಾ ಇದೇ ರೀತಿ ತಮ್ಮೆಲ್ಲರ ಸಹಕಾರ ಮುಂದುವರಿಲಿ ಅಂತ ಕೋರ್ತಾ ಈ ಸ್ಥಳೀಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ಸರ್ ಅವರೇ, ಉಳಿದಂತೆ ಆತ್ಮೀಯರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖ್ಯೋಪಾಧ್ಯಾಯರುಗಳೇ, ಇವತ್ತು ತಮ್ಮ ಕೆಲಸದ ಒತ್ತಡದ ಮಧ್ಯೆಯೂ ರಜೆ ಅವಧಿಯಲ್ಲಿಯೂ ಕೂಡ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕರೆಗೆ ಹೋಗ್ಬಿಟ್ಟು ತಮ್ಮ ಅರ್ಧ ದಿನದ ರಜಾ ಅವಧಿಯನ್ನು ಕೂಡ ಸದುಪಯೋಗಪಡಿಸಿ ಮಾಡೋಣ ಅನ್ನುವಂಥ ನಿಟ್ಟಿನೊಳಗೆ ಅವರು ಕರೆ ಕೊಟ್ಟಾಗ ಸಹಭಾವನೆಯಿಂದ ಅತ್ಯಂತ ಹುರುಪಿನಿಂದ ಇವತ್ತು ಈ ಒಂದು ಫೋನಿನ ನೇರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಹ ಶಿಕ್ಷಕ ವೃತ್ತಿ ಬಾಂಧವರಿಗೆ ಆರಂಭದಲ್ಲಿ ನಮಸ್ಕಾರಗಳನ್ನು ತಿಳಿಸ್ತಾ, ಸರ್ ಬಹಳ ವಿಭಿನ್ನವಾದಂಥ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರುವಂಥದ್ದು ನಮ್ಮ ವೃತ್ತಿ ಬಾಂಧವರನ್ನ ಜೊತೆಗೂಡಿಸ್ಕೊಂಡು ಮಾಡ್ತಾ ಇರುವಂಥದ್ದು ಬಹಳ ಖುಷಿ ತರ್ತಕ್ಕಂಥ ವಿಚಾರ. ಯಾಕೆ ಸಂಪನ್ಮೂಲ ವ್ಯಕ್ತಿಗಳನ್ನ ಬೇರೆ ಕಡೆಯಿಂದ ಆಯ್ಕೆ ಮಾಡ್ಕೊಳ್ಳೋದು, ಅವರಿಗೆಲ್ಲ ಹುಡುಕಾಡ್ಕೊಂಡು ಅಡ್ಡಾಡೋದಕ್ಕಿಂತನೂ ನಮ್ಮ ಇತಿಮಿತಿಯೊಳಗಡೆ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳನ್ನು ತೊಡಗಿಸಿಕೊಂಡು ಅವರ ಒಂದು ಏನು ಪ್ರತಿಭಾ ಸಂಪನ್ನತೆ ಇದೆ ಅದರ ಮೂಲಕವಾಗಿಯೇ ಮಕ್ಕಳಿಗೆ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡ್ತಕ್ಕಂಥ ವಿನೂತನ ಒಂದು ಕಾರ್ಯಕ್ರಮ ಫೋನಿನ ನೇರ ಕಾರ್ಯಕ್ರಮ ನೋಡ್ರಿ. ಒಂದೊಂದನ್ನು ನಾವು ಆಯೋಜನೆ ಮಾಡ್ತಾ ಇರುವಂಥದ್ದು ಈ ಸಂದರ್ಭದೊಳಗಡೆ 10ನೇ ತರಗತಿ ಮಕ್ಕಳಿಗೆ ಕೃಷ್ಣಾಂಶಗಳು ಯಾವುದು ಅನ್ನೋದನ್ನ ಒಂದು ಪಟ್ಟಿಯನ್ನು ಹೊರತಂದು ಅಭಿಪ್ರಾಯ ಕಾರ್ಯಾಗಾರದೊಳಗೆ ಅವರಿಗೆ ಪರಿಹಾರವನ್ನು ಮುಖತಃ ಒದಗಿಸ್ತಾ
ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ವಿಶೇಷವಾಗಿ ಮಕ್ಕಳು ಅತಿ ಹೆಚ್ಚು ಫಲಿತಾಂಶ ತರ್ತಕ್ಕಂಥ ಮಕ್ಕಳು ಔಟ್ ಆಫ್ ಔಟ್ ಮಾಡ್ತಕ್ಕಂಥ ಮಕ್ಕಳಾಗಿರ್ಬೋದು, ಇನ್ನುಳಿದಂತೆ ಪಾಸಾಗಲೇಬೇಕಾಗಿರ್ತಕ್ಕಂಥ ಮಕ್ಕಳನ್ನ ಮುಖ್ಯ ಗುರಿಯಾಗಿಟ್ಕೊಂಡು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಏನಪ್ಪ ಅಂದ್ರೆ ಅತ್ಯಂತ ಹುರುಪಿನಿಂದ ಕೂಡಿದವೆ. ನಮ್ಮ ಸಹಶಿಕ್ಷಕ ವೃತ್ತಿ ಬಾಂಧವರು ಅದರಾಗೂ ಸಂಪನ್ಮೂಲ ವ್ಯಕ್ತಿಗಳೆಲ್ಲರೂ ಭಾಳ ಉತ್ಸಾಹದಿಂದ ಏನಪ್ಪ ಅಂದ್ರೆ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವೆಲ್ಲ ವೃತ್ತಿ ಬಾಂಧವರು ಇದೇ ಥರನಾಗಿ ಏನಪ್ಪ ಅಂದ್ರೆ ಸಹಕಾರವನ್ನು ನೀಡುವಂಥವ್ರಾಗ್ತೇವೆ. ಜೊತೆಗೆ ತಾವೇನು ಯೋಜನೆಗಳನ್ನು ಹಾಕೊಳ್ತೀವಿ ಅದೆಲ್ಲದಕ್ಕೂ ಕೂಡ ನಮ್ಮ ವೃತ್ತಿ ಬಾಂಧವರೆಲ್ಲರೂ ಬೆನ್ನೆಲುಬಾಗಿ ನಿಂತ್ಕೋತೇವೆ. ಜೊತೆಗೆ ಫಲಿತಾಂಶ ಸುಧಾರಣೆಗೆ ತಾವೇನು ಯೋಜನೆಗಳನ್ನ ಹಾಕೊಳ್ತಾ ಇದ್ದೀರಿ ಅವುಗಳ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಮ್ಮ ಸಂಪನ್ಮೂಲ ತಂಡ ಆಗಿರ್ಬೋದು, ಸಶಿಕ್ಷಕ ವೃತ್ತಿ ಬಾಂಧವರಾಗಿರ್ಬೋದು, ಮುಖ್ಯೋಪಾಧ್ಯಾಯರ ಮಾರ್ಗದರ್ಶನದೊಂದಿಗೆ ಕೆಲಸ ನಮಸ್ಕಾರ ಮೇಡಮ್, ನಮ್ಮ ನಂಬರು ಹೇಳಿ ಮೇಡಮ್. ಚೆನ್ನಾಗಿ ನಡೀತಾ ಇದ್ದಾರೆ ಮೇಡಮ್. ನಾವು ಮುಲ್ತಾನಿ ಸರ್ ರೀ ಮತ್ತು ಗುರುವಾಯ್ನವ್ರ ಸರ್ ಮಾಡ್ತಾ ಇದ್ದಾರೆ ಮೇಡಮ್. ಈಗಾಗಲೇ ನಮಗೊಂದು 10 ಪ್ರಶ್ನೆಗಳು ಕೇಳಿದ್ದಾರೆ ಮೇಡಮ್. ಅದನ್ನೆಲ್ಲ ಒಂದು ಶೀಟಲ್ಲಿ ಬರೆದಿಡ್ತಾ ಇದ್ದೀವಿ ಮೇಡಮ್. ಇದನ್ನೆಲ್ಲ ಬರೆದಿಡ್ತಾ ಇದ್ದೀವಿ ಮೇಡಮ್. ನಾವು ಬರೆದಿಟ್ಟು ಆಮೇಲೆ ಅದನ್ನು ಫೋನ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀವಿ ಮೇಡಮ್. ಕಾಲ್ ರೆಕಾರ್ಡ್ ಮಾಡಿಕೊಂಡು ಮುಂದಿನ ನಮಗೆ ಒಂದು ಪ್ರೇರಣಾ ಕಾರ್ಯಕ್ರಮದಲ್ಲಿ ಮೇಡಮ್ ಆ ಪ್ರಶ್ನೆಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಮೇಡಮ್. ಹ್ಞೂ ರೀ ಮೇಡಮ್. ಅವು ಇದನ್ನು ಮೇಡಮ್, ಹೌ ಟು ಸ್ಕೋರ್ ಮೋರ್ ಇನ್ ಅವರ್ ರೆಸ್ಪೆಕ್ಟಿವ್ ಇಂಗ್ಲೀಷ್ ಸಬ್ಜೆಕ್ಟ್ ಮೇಡಮ್. ಆಮೇಲೆ ಸ್ಟೋರಿ ಡೆವಲಪ್ಮೆಂಟ್ ಕೇಳ್ತಾ ಇದ್ದಾರೆ ಮೇಡಮ್. ಆಮೇಲೆ ಕೆಲವೊಂದು ಗ್ರಾಮರ್ ಟಾಪಿಕ್ಸ್ ಕೇಳ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ಈಸಿ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದೀವಿ ಮೇಡಮ್ ನಾವು. ಹ್ಞೂ ರೀ ಮೇಡಮ್. ಎಸ್ ಮೇಡಮ್. ಎಕ್ಸ್ಪೆನ್ಷನ್ ಆಫ್ ದ ಸ್ಟೋರಿ ಮೇಡಮ್, ಇಟ್ ಕ್ಯಾರೀಸ್ 3 ಮಾರ್ಕ್ಸ್ ಮೇಡಮ್. 3 ಮಾರ್ಕ್ಸ್ ಮೇಡಮ್. ಅದೊಂದು ರೀ. ಎಸ್ ಮೇಡಮ್. ಹೇಗಿದೆ ಸರ್ ಮುಂದಿನ ಪ್ಲ್ಯಾನ್ ಹೆಂಗಿದೆ? 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಫೋನಿನ ನೇರ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಯಿಂದ ನಡೀತಾ ಇದೆ. 6 ವಿಷಯಗಳಿಗೆ ಪ್ರತಿ ವಿಷಯದಲ್ಲಿ 4 ಜನ ಶಿಕ್ಷಕರ ಸಂಪನ್ಮೂಲ ವ್ಯಕ್ತಿಗಳು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಎಲ್ಲ ಮಕ್ಕಳು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿನಿಯರು ಕರೆಗಳನ್ನು ಮಾಡ್ತಾ ಇದ್ದಾರೆ. ಅವರು ಕೃಷ್ಣಾಂಶಗಳನ್ನು ಕೇಳ್ತಾ ಇದ್ದಾರೆ. ಕೃಷ್ಣಾಂಶಗಳಿಗೆ ಪರಿಹಾರವನ್ನು ಕೂಡ ನಮ್ಮ ಶಿಕ್ಷಕರೆಲ್ಲರೂ ಕೂಡ ನೀಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಕಾಲ್ ರೆಕಾರ್ಡಿಂಗ್ ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. ಜೊತೆಗೆ ಈ ಆಧಾರದ ಮೇಲೆ ನಾಳೆ 2/1/2025ರಿಂದ ಪ್ರಾರಂಭವಾಗುವ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣಾ ಕಾರ್ಯಾಗಾರವನ್ನು ಈ ವಿದ್ಯಾರ್ಥಿಗಳ ಕೃಷ್ಣಾಂಶದ ಆಧಾರದ ಮೇಲೆಯೇ ನಾವು ಅಭಿಪ್ರೇರಣಾ ಕಾರ್ಯಾಗಾರವನ್ನು 6 ಸ್ಥಳಗಳಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ನನಗನ್ಸುತ್ತೆ ಈ ವರ್ಷ ನಾವು ಒಳ್ಳೆಯ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ. 100% ನಾವು ಸಕ್ಸಸ್ ಆಗ್ತೀವಿ. 2 ಗಂಟೆ 2 ನಿಮಿಷದಿಂದ ಸುಮಾರು ಈಗ ಎಷ್ಟು 4 ಗಂಟೆ ಆಗಿದೆ. ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಫೋನಿನ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವಿದ್ಯಾರ್ಥಿಗಳ ದಾಖಲೆಗಳನ್ನು ಕೂಡ ನಾವು ಲಿಖಿತವಾಗಿ ಹಾಗೂ ಆಡಿಯೋ ರೆಕಾರ್ಡಿಂಗ್ ಮೂಲಕ ಇಟ್ಕೊಳ್ತಾ ಇದ್ದೀವಿ. ಇದೇ ನಮಗೆ ಬೇಸ್ SSLC ಫಲಿತಾಂಶ ಸುಧಾರಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ಅಂತೇಳಿ ನಾವು ಭಾವಿಸ್ತೀವಿ. ನಿರ್ದೇಶಕರು ಹಾಗೂ ಆಯುಕ್ತರು ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರ ವೃಂದದ ಮಾರ್ಗದರ್ಶನದಲ್ಲಿ ನಾವು 3 ವಿಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ಒಂದು ಟಾಪ್ ಸ್ಕೋರರ್ ಅಂದರೆ ಉತ್ತಮ ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು, ಸುಮಾರು 50ರಿಂದ 60 ವಿದ್ಯಾರ್ಥಿಗಳು 600. ಬ್ಯೂರೋ ರಿಪೋರ್ಟ್ ಬಸವರಾಜ್ ಭೀಮರಾಣಿ, ಭಾರತ ವೈಭವ ನ್ಯೂಸ್, ಚನ್ನಮನ, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.